ಹ್ಞೂ ಸರ್, ನಿನ್ನೆ ನಮ್ಮ ಕಾಂಗ್ರೆಸ್ ಶಾಸಕರು ನನ್ನ ಬಗ್ಗೆ ಒಂದು ಧಮಕಿ ಹಾಕಿದ್ದಾರೆ ಎಡೆಹಳ್ಳಿಲಿ ಅಂದ್ಬಿಟ್ಟು ಅವರು ಮಾತಾಡಿರೋದನ್ನ ಮಾಧ್ಯಮದಲ್ಲಿ ನೋಡಿದೆ. ನಮ್ಮ ಊರಲ್ಲಿ ಅದಕ್ಕೂ ಮುಂಚೆ ಒಂದು ವಿಚಾರ ನಿಮ್ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಮಂಗಳವಾರ ಇಲ್ಲಿ ನಮ್ಮೂರಲ್ಲಿ 850 ಓಟಿದೆ. ಇಲ್ಲಿ ಬುಧವಾರ ರಂಗೋಲಿ ಸ್ಪರ್ಧೆ ಇರುತ್ತೆ. ಮಂಗಳವಾರ ನಮ್ಮ ಕಾಂಗ್ರೆಸ್ ಮುಖಂಡರಾದ ಅಂಚೆಮನೆ ಪ್ರಕಾಶ್ ಅಣ್ಣವರು ಮತ್ತೆ ಗೋವಿಂದಣ್ಣವರು ಎಡೆಹಳ್ಳಿ ಗ್ರಾಮಕ್ಕೆ ಬಂದ್ಬಿಟ್ಟು ಪ್ರತಿ ಮನೆಗೂ ವಿಸಿಟ್ ಆಗ್ತಾರೆ. ಅವರು ಕೆಲವು ಮನೆಗಳಿಗೆ ಹೋಗ್ಬಿಟ್ಟು ಇಲ್ಲಿ ರಂಗೋಲಿ ಸ್ಪರ್ಧೆ ಮಾಡ್ತಾ ಇದೀವಿ, ನಮಗೆ ಸಹಕರಿಸಿ ಅಂತ ಕೇಳ್ತಾರಂತೆ. ಜಸ್ಟ್ ಈ ತರ ಬಂದು ಹೋಗಿರ್ತಾರಂತೆ. ಅದು ನನಗೆ ಯಾರೋ ನಮ್ಮ ಊರಿನ ಗ್ರಾಮಸ್ಥರು ನನ್ನ ಗಮನಕ್ಕೆ ತರ್ತಾರೆ, ಹಿಂಗ್ ಕೇಳ್ತಾರೆ ಅಂತ. ಆಯ್ತು, ನಿಮ್ಮಿಷ್ಟ, ಹೋಗೋರಿದ್ರೆ ಹೋಗಿ ಅಂತ ಅವ್ರಿಗೆ ಹೇಳ್ತೀನಿ. ತಿರ್ಗಾ ನನಗೆ ಅವತ್ತೇ ಮಂಗಳವಾರ ಸಾಯಂಕಾಲ 4 ಗಂಟೆಗೆ ಗೋವಿಂದಣ್ಣನವರು ಒಂದು ಫೋನ್ ಬರ್ತದೆ ನನಗೆ. ಸುಮಾರು ಒಂದು 8 ನಿಮಿಷ ಮೊಬೈಲಲ್ಲಿ ಮಾತಾಡಿದ್ದಾರೆ. ನನ್ನ ಹತ್ರ ಮಾತಾಡ್ತಾರೆ. ಏನಂತ ಅಂತಾರೆ ಅಂದ್ರೆ, ಗೋವಿಂದಣ್ಣವರು ನೋಡಿ, ಹಿಂಗೆ ತೀರ್ಥಪ್ರಸಾದ್ ಹಿಂಗೆ ರಂಗೋಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ, ನಿಮ್ಮ ಎಡೆಹಳ್ಳಿ ಗ್ರಾಮಕ್ಕೆ ನಾನು ಪ್ರಕಾಶನ ಬಂದಾಗ ನಿಮ್ಮ ಗ್ರಾಮಸ್ಥರೆಲ್ಲ ತೀರ್ಥಪ್ರಸಾದ್ ಹೇಳಿ ಬರ್ತೀವಿ ಅಂತವ್ರೆ. ನೀವು ಒಂಚೂರು ಎಲ್ಲಾ ಗ್ರಾಮಸ್ಥರಿಗೆ ಹೇಳ್ಬಿಟ್ಟು ನಮ್ಗೆ ರಂಗೋಲಿ ಸ್ಪರ್ಧೆ ಮಾಡಕ್ಕೆ ಸಹಕರಿಸಿ ಅಂತ ಕೇಳ್ತಾರೆ. ಅಂದ್ರೆ ಪಕ್ಷಾತೀತವಾಗಿ ಮಾಡೋಣ ಅಂತ ಹೇಳ್ತಾರೆ. ನಾನು ಅದಕ್ಕೆ ಗೋವಿಂದಣ್ಣ ಅವ್ರಿಗೆ ಏನ್ ಹೇಳ್ತೀನಿ, ಆಯ್ತಣ್ಣ, ಸಂತೋಷ ಮಾಡಿ, ನಾವು ಅದಕ್ಕೇನು ನಮ್ದು ವಿರೋಧ ಇಲ್ಲ, ಪಕ್ಷಾತೀತವಾಗಿ ಮಾಡ್ತೀವಿ ಅಂದ್ರೆ ನಾವು ನಿಮ್ ಜೊತೆಲಿ ಸೇರ್ಕಂತೀವಿ, ಮಾಡಿ ಬೇಕಾದ್ರೆ ಒಗ್ಗಟ್ಟಾಗಿ ಮಾಡೋಣ. ಬಟ್ ಶಾಸಕರು ಅದೇ ರೀತಿ ಪಕ್ಷಾತೀತವಾಗಿ ಊರಿಗೆ ಬಂದು ಒಂದೆರಡು ಮನೆಗೆ ಸೌಹಾರ್ದಯುತ ಭೇಟಿ ಕೊಟ್ಟು ಹೋಗ್ಬೇಕು. ನಮ್ ಗ್ರಾಮಸ್ಥರೆಲ್ಲ ನಾವು ಒಗ್ಗಟ್ಟಾಗೆ ಬೇಕಾದ್ರೆ ಪಾಪ ಅವ್ರು ಬರೋತ್ತಿಗೆ ಸ್ವಾಗತ ಮಾಡ್ತೀವಿ ಅಂತ ಅಂದೆ. ಅದಕ್ಕೆ ಗೋವಿಂದಣ್ಣವ್ರು ಏನಂತಾರೆ, ಇಲ್ಲ ಅವರು ಇದ್ಕೋಗ್ಬಿಟ್ಟವ್ರೆ, ಯಾವ್ದೋ ಸಿಗಂದೂರ್ಗೆ ಹೋಗ್ಬಿಟ್ಟಿದ್ದಾರೆ, ಕೇಳ್ತೀವಿ, ಅವ್ರೇನು ಒಪ್ತಾರ ಬಿಡ್ತಾರೋ ಗೊತ್ತಿಲ್ಲ ಅಂದ್ರು. ಅದಕ್ಕೆ ನಾನೇನಂದೆ, ಆತರ ಒಪ್ಲಿಲ್ಲ ಅಂದ್ರಣ ಪಕ್ಷಾತೀತವಾಗಿ ಮಾಡಿದ್ರೆ ನಾನು ಬರ್ತೀನಣ್ಣ. ನಾನು ಒಂದು ಜೆಡಿಎಸ್ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಗುರುತಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ನೀವು ಇಲ್ಲ ಕಾಂಗ್ರೆಸ್ ಇಂದ ಮಾಡಂಗಿದ್ರೆ ಅಣ್ಣ ನಮ್ಮ ಮಾಡಿ, ನಂದೇನ್ ಅಭ್ಯಂತರ ಇಲ್ಲ. ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಪಂಚಾಯತಿ ಸಿಬ್ಬಂದಿ ಎಲ್ಲ ನಮ್ಮೂರೆಲ್ಲ ರಸ್ತೆ ಎಲ್ಲ ಕ್ಲೀನ್ ಮಾಡಿ ಅಭಿವೃದ್ಧಿ ಮಾಡೋರೆ. ನೀವು ಕಾಂಗ್ರೆಸ್ ವತಿಯಿಂದ ರಂಗೋಲಿ ಸ್ಪರ್ಧೆ ಮಾಡಂಗಿದ್ರೆ ಮಾಡ್ಕೊಳ್ಳಿ, ನಮ್ಮೂರಲ್ಲಿ ಎಲ್ಲಿ ಬೇಕಾದ್ರೂ ಮಾಡೋಣ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತೀನಿ. ಇಷ್ಟ ಹೇಳಾದ್ಮೇಲೆ ಫೋನ್ ಕಟ್ ಆಗ್ತದೆ. 8 ನಿಮಿಷ ನಾನು ಮತ್ತೆ ಇವರು ಗೋವಿಂದಣ್ಣವರು ಮಾತಾಡಿದ್ವಿ. ಅವರೇ ಕಾಂಗ್ರೆಸ್ ಮುಖಂಡರನ್ನ ಅವ್ರನ್ನೇ ಕೇಳ್ಕೊಂಬಿಡ್ಲಿ, ನಮ್ಮ ಶಾಸಕರು, ಕಾಂಗ್ರೆಸ್ ಶಾಸಕರು, ಅವ್ರಿಗೆ ಹೇಳ್ತಾ ಇದ್ದೀನಿ. ಕೇಳ್ಬಿಟ್ಟು ತೀರ್ಥಪ್ರಸಾದ್ ಏನನ್ನ ಬೆದರಿಕೆ ಹಾಕವ್ರ, ಮಾಡ್ಕೊಳ್ಳಿ ಅಂತ ಹೇಳಿರ ಅಂದ್ಬಿಟ್ಟು ತಿಳ್ಕೊಂಡು ಅವರು ನನ್ನ ಬಗ್ಗೆ ಮಾತಾಡಿರೋ ಒಳ್ಳೇದು, ಇಲ್ಲ ನನ್ನ ಹೆಸರಿಗೆ ಕಳಂಕ ತರಕ್ಕೆ ಏನನ್ನ ಆತರ ಮಾತಾಡೋರು ಏನೋ ಗೊತ್ತಿಲ್ಲ. ಇನ್ನೂ ಒಂದು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕಾಂಗ್ರೆಸ್ ಶಾಸಕರಿಗೆ. ಎಡೆಹಳ್ಳಿ ಒಂದೇ ಗ್ರಾಮದಲ್ಲ, 850 ಓಟು ಬಗ್ಗೆ ನಾನು ಹೇಳ್ತಿಲ್ಲ. ಇಲ್ಲಿ ನಮ್ಮ ಹೋಬ್ಳಿ ಆಗ್ಬೋದು, 5 ಪಂಚಾಯತಿ ಇದೆ, ಇಲ್ಲ ಇಡೀ ತಾಲೂಕಲ್ಲೇ ಆಗ್ಬೋದು. ತೀರ್ಥಪ್ರಸಾದ್ ಬಗ್ಗೆ ಯಾವ್ದನ ಜೆಡಿಎಸ್ ಬಿಜೆಪಿ ಇವರು ಮಾತಾಡೋದು ಬೇಡ, ಕಾಂಗ್ರೆಸ್ ಮುಖಂಡರುಗಳೇ ಯಾರನ ಸುಮಾರು 106 ಜನ ಮುಖಂಡರವ್ರೆ. ತೀರ್ಥಪ್ರಸಾದ್ ನಾನು ಒಂದು 20 ವರ್ಷ ಆಯ್ತು ರಾಜಕೀಯ ಜೀವನಕ್ಕೆ ಬಂದಿಲ್ಲಿ. 20 ವರ್ಷದಲ್ಲಿ ಯಾರಿಗನ ಬೆದರಿಕೆ ಹಾಕಿ ರಾಜಕೀಯ ಮಾಡಿದಿನ, 20 ವರ್ಷದಲ್ಲಿ ಪ್ರೀತಿಯಿಂದ ಜನ ಸಂಪಾದನೆ ಮಾಡಿದಿನ ಅಂತ ಅವರ ಕಾಂಗ್ರೆಸ್ ಮುಖಂಡರಿಂದನೇ ಮಾಹಿತಿ ಪಡೆದು ಅವರು ನನ್ನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರ್ತದೆ. ನಾನು ಅವ್ರ ಬಗ್ಗೆ ತುಂಬಾ ಅಪಾರ ಗೌರವ ಇಟ್ಕೊಂಡಿದ್ದೀನಿ, ಶಾಸಕರ ಬಗ್ಗೆ. ಬಟ್ ಒಬ್ಬ ವ್ಯಕ್ತಿ ಬಗ್ಗೆ ಅಪಪ್ರಚಾರ ಮಾಡಬೇಕಾದಾಗ ಸ್ವಲ್ಪ ಅವ್ರ ಕಾರ್ಯಕರ್ತರನ್ನ ತಿಳ್ಕೊಂಡು ಬೆದರಿಕೆ ಹಾಕೋರ ನಿಜನ ಸುಳ್ಳು ಅಂತ ತಿಳ್ಕೊಂಡು ಅವರು ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡಬೇಕಾಗಿ ಅವ್ರಲ್ಲಿ ಮನವಿ ಮಾಡ್ಕೊಂತೀನಿ. ಈಗ ನಮಗೂ ಒಂಥರ ಮನ್ಸಿಗೆ ನೋವಾಯ್ತು. ನಮ್ಮೂರಲ್ಲಿ ನನ್ನ ಮೇಲೆ ಇಕ್ಕಿರೋ ಅಭಿಮಾನಕ್ಕೆ 850 ಜನ, ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಕೇಳಿ, ಒಂದು ಹೇಳಲ್ಲ, 850 ಜನಕ್ಕೂ ನಾನು ಬೆದರಿಕೆ ಹಾಕಿ ಎಲ್ಲ ನನ್ನ ಕಂಟ್ರೋಲ್ ಇಟ್ಕೊಳಕ್ ಆತದ? ಪ್ರೀತಿಯಿಂದ ಹೋಗಿಲ್ಲ ಅಷ್ಟೇ ಅದರಲ್ಲಿ. ಆಮೇಲೆ ನಾನು ಅದ್ ನಿಜನ ಸುಳ್ಳ ಅನ್ನಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರು ಗೋವಿಂದಣ್ಣವ್ರನ್ನೇ ತಿಳ್ಕೊಳ್ಳಿ, ನೀವು ಮಾಡೋಣ ರಂಗೋಲಿ ಸ್ಪರ್ಧೆ ನಿಮ್ ಪಕ್ಷದಿಂದ ಮಾಡಂಗಿರೋ ಮಾಡೋಣ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಅವ್ರಿಗೆ ಹೇಳಿದ್ದೀನಿ. ಅವ್ರನ್ನ ತಿಳ್ಕೊಂಡೇ ಮಾತಾಡ್ಲಿ, ಸುಮ್ನೆ ಏಕಾಏಕಿ ಅಪಪ್ರಚಾರ ಮಾಡಬಾರ್ದು ಅಂತ ನನ್ನ ಮಾತು. ತೀರ್ಥಪ್ರಸಾದ್ ಅವರಿಗೆ ಅಪಪ್ರಚಾರ ಅಥವಾ ತೇಜೋವಧೆ ಮಾಡೋದ್ರಿಂದ ಕಾಂಗ್ರೆಸ್ ಶಾಸಕರಿಗೆ ಲಾಭ ಇಲ್ಲ ಸರ್. ಅದು ಏನೋ ಗೊತ್ತಿಲ್ಲ ಅವ್ರಿಗೆ ಯಾಕತರ ಹೇಳಿರೋ. ಬಟ್ ಅದನ್ನ ನಾನು ಅದಕ್ಕೆ ಹೇಳೋದು, ನಾನು ಹೇಳಿದ್ 20 ವರ್ಷ ಆಯ್ತು ನಾನು ಕಾಂಗ್ರೆಸ್ ಇದನ್ನ ನಮ್ಮ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸ್ಕೊಂಡು ನಾನು ರಾಜಕೀಯ ಜೀವನ ತೊಡಗಿಸ್ಕೊಂಡಿದ್ದೀನಿ. ಬೇರೆ ಪಕ್ಷದವ್ರ ಸಲಹೆ ತಗೊಳ್ಳೋ ಬದಲು ಕಾಂಗ್ರೆಸ್ ಮುಖಂಡ 106 ಜನ ಅವ್ರೆ. ನಮ್ಮ 5 ಪಂಚಾಯತಿ ವ್ಯಾಪ್ತಿ ಹೋದ್ರೆ ಸುಮಾರು ಕಾಂಗ್ರೆಸ್ ಮುಖಂಡರವ್ರೆ. ಯಾರಾದ್ರೂ ಅದರಲ್ಲಿ ತೀರ್ಥಪ್ರಸಾದ್ ಕೆಟ್ಟವನು ಇಲ್ಲ ದೌರ್ಜನ್ಯ ಮಾಡ್ಕೊಂಡವ್ರು ಒಂದು ಹೆಸರು ಮಾಡವ್ರೆ, ಬೆಳೆದವ್ರೆ ಅಂದ್ರೆ ನಾವು ಅದನ್ನೇನೋ ಇದ್ರೆ ತಿದ್ಕೋಣ, ಶಾಸಕರು ಹೇಳಿದ್ರಂತ ಹೇಳಿದ್ರೆ
ಸುಮ್ನೆ ಇಂಥವನ್ನ ಟೀಕೆ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಎಷ್ಟು ಕಾಮಗಾರಿಗಳನ್ನ ಇದುವರೆಗೂ ಶಾಸಕರು ಮಾಡಿದ್ದಾರೆ ಇದುವರೆಗೂ? ಸರ್, ಎಡೆಹಳ್ಳಿಲಿ ಇಲ್ಲ, ನನಗೆ ಗೊತ್ತಿದ್ದಂಗೆ ಯಾವುದೇ ನಮ್ಮ ಇವು ಕಾಂಗ್ರೆಸ್ ಶಾಸಕರದ್ದು ಯಾವುದೂ ಹಾಕಿಲ್ಲ. ಬಟ್ ಲಾಸ್ಟ್ ಟೈಮ್ MLC ಅವ್ರದ್ದು ರವಿ ಅಣ್ಣವ್ರದ್ದು ಇತ್ತು, ಅವ್ರದ್ದೊಂದು ಹಿಂದೆ ಒಂದ್ ಟೈಮ್ ಮಾತು ಕೊಟ್ಟಿದ್ರು ನಮ್ಗೆ. MLC ರವಣ್ಣ ಅವ್ರದ್ದು ಕಾಂಕ್ರೀಟ್ ವರ್ಕ್ ಮಾಡವ್ರೆ. ಬಟ್ ನಮ್ಮ ಈ ಕಾಂಗ್ರೆಸ್ ಶಾಸಕರದ್ದು ಯಾವುದೋ ಎಡೆಹಳ್ಳಿಗೆ ಬಂದಿಲ್ಲ ಅನುದಾನ. ಈಗ ನೀವು ಜೆಡಿಎಸ್ ಇಡೀ ನಮ್ಮ ಎಡೆಹಳ್ಳಿ ಇಷ್ಟು ಅಭಿವೃದ್ಧಿ ಆಗಿದ್ರೆ ನಮ್ಗೆ ನೋಡಿ, ಒಂದು JDS ಶ್ರೀನಿವಾಸ ಮೂರ್ತಿ ಬಿಟ್ರೆ ಯಾರ್ದು ಅನುದಾನ ಬಂದಿಲ್ಲ. ಆಮೇಲೆ ಇನ್ನೂ ಒಂದು ಹೇಳಕ್ ಇಷ್ಟಪಡ್ತೀನಿ, ಜನ ಪ್ರೀತಿಯಿಂದ ಅವ್ರೆ ಅಂದ್ರೆ ಯಾವತ್ತಾದ್ರೂ ನಮ್ಮ ಊರ್ ಗ್ರಾಮಸ್ಥರು ಎಲ್ಲಾನ ಹೋಗೋರ ನಮ್ಮೂರ್ ಕೊರತೆ ಐತೆ ಅಂತ ಏನಾದ್ರು ನೋಡಿ ಸರ್, ನಾನ್ ನಮ್ಮೂರಲ್ಲಿ ಹೆಂಗೆ ಕಂಡಿದ್ದೀನಿ ಅಂದ್ರೆ ಪ್ರೀತಿ, ಇವಾಗ ಒಂದು ಬೋರ್ಗಳು ಆಗ್ಬೋದು, ಗ್ರಾಮಸ್ಥರನ್ನ ಕೇಳಿ, ನಂದು ಓನ್ ದುಡ್ಡಲ್ಲಿ ಬೋರ್ಗಳು ಕೊರೆಸಿ ನೀರುಗಳು ಕೊಡ್ತಾ ಇದ್ದೀನಿ. ನಮ್ಮೂರಲ್ಲಿ ಯಾವತ್ತನ ಗ್ರಾಮಸ್ಥರು ಬಂದು ಶಾಸಕರ ಹತ್ರ ಒಂದೇ ಒಂದು ಬೇಡಿಕೆ ಇಟ್ಟವ್ರ, ಆ ಸಮಸ್ಯೆ ಐತಿ ಈ ಸಮಸ್ಯೆ ಐತಿ ಅಂತ, ನಮ್ಮ ಮನೆ ಸ್ವಂತ ದುಡ್ಡುಗಳು ಹಾಕ್ಕೊಂಡು ನಾವು ಜನಗಳ ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ. ಬಟ್ ಇವರು ಯಾವುದೇ ಆರೋಪ ಇಲ್ದಂಗೆ ಬೆದರಿಕೆ ಆಗ್ತಾವ್ರೆ ಅಂದ್ರೆ ತಪ್ಪದು. ಈಗ ಜೆಡಿಎಸ್ ಪಕ್ಷದ ಮೇಲೆ ಸಾಕಷ್ಟು ಆರೋಪಗಳನ್ನ ಸುಮಾರು ದಿವಸಗಳಲ್ಲಿ ಶಾಸಕರು ಮಾಡ್ತಾ ಬಂದಿದ್ದಾರೆ. ಸಾಲೋದಕ್ಕೆ ಕಾರ್ಯಕರ್ತರಿಗೆ ನಿಮ್ಮ ಶಾಸಕರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಮಾನ ಆಗಿದೆ ಮತ್ತೆ ಮೋಸ ಆಗಿದೆ ಅಂತ ಆರೋಪಗಳು ಮಾಡ್ತಾ ಇದ್ರು ಕೂಡ ಜೆಡಿಎಸ್ ಪಕ್ಷದವರು ಎಲ್ಲೂ ಸಹ ಅದ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲೋ ಒಂದ್ ಕಡೆ ಆ ಸ್ಥಳೀಯ ಶಾಸಕರು ಅಂದ್ರೆ ಕಾಂಗ್ರೆಸ್ ಶಾಸಕರು ಹೇಳ್ತಿರೋ ಸತ್ಯ ಅಂತ ಅನಿಸ್ತಾ ಇದೆ. ಇಲ್ಲ ಸರ್, ಈಗ ಆತರ ಈಗ ಅವ್ರು ಮಾತಾಡೋದು ತಪ್ಪು. ಈಗ ನಿನ್ನೆ ಮಾತಾಡಿರೋದು ನಮ್ಮ ಹೋಬಳಿ ಅಧ್ಯಕ್ಷ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡಿರೋ, ನನ್ನ ಬಗ್ಗೆ ಮಾತಾಡಿರೋದು, ಅವನ್ನ ಎಲ್ಲ ತಿಳ್ಕೊಂಡ್ ಮಾತಾಡಲಿ. ಇಲ್ಲ ನಮ್ಮ ಕುಮಾರಣ್ಣವರು ಜಸ್ಟ್ ನಾನು ಅವ್ರ ಬಗ್ಗೆನೂ ಹೇಳ್ತೀನಿ, ಎಲ್ಲ ಈಗ ನಮ್ಮ ಪಕ್ಷ ನಮ್ಮ ಲೀಡರ್ಗಳು ನಮ್ಮನ್ನ ಬಿಟ್ಕೊಡಲ್ಲ, ಅವ್ರದೇ ಪಕ್ಷದವ್ರ ಲೀಡರ್ಗಳವ್ರೆ, ಅವ್ರನ್ನೇ ತಿಳ್ಕೊಂಡು ಮೋಹನಣ್ಣ ಆಗ್ಬೋದು, ತೀರ್ಥ ಪ್ರಸಾದ್ ಆಗ್ಬೋದು, ಏನೋ ಬೆದರಿಕೆ ಮಾಡಿ ರಾಜಕೀಯ ಮಾಡ್ತಾವ್ರ ಏನು ಅಂತ ಒಂದು ತಿಳ್ಕೊಂಡು ಮಾತಾಡ್ಲೇಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಷ್ಟೇ ಅವ್ರಿಗೆ. ನೀವು ಹೇಳೋ ಪ್ರಕಾರ ಎಡೆಹಳ್ಳಿಲಿ ರಂಗೋಲಿ ಸ್ಪರ್ಧೆಯನ್ನು ಸ್ವಯಂ ಪ್ರೇರಿತವಾಗಿ ಜನಗಳೇ ಇಷ್ಟಪಟ್ಟಿಲ್ಲ. ಹಂಗೂ ಅದ್ರೊಳಗೆ ಏನೋ ಒಂದು ನೋಡಿ, ಒಂದು ನಾನು ಹೇಳಿದ್ನಲ್ಲ, ಒಂದು 850 ಜನದಲ್ಲಿ ಒಂದು 10 ಜನ ಹೋಗ್ಬೋದೇನೋ, ಜಸ್ಟ್ ಮಾಡೋಣ ಅಂದೆ ನಾನು. ಹಂಗೂನು ಗೊತ್ತಾಯ್ತ್ರಲ್ಲ, ಅವಕ್ಕೂ ಅಂದೆ ನಾನು. ಯಾಕೆ ಗೊತ್ತಾ, ಆಮೇಲೆ ನಾನು ಏನಂತ ಹೇಳಿದೆ ಅಂದ್ರೆ, ಇಡೀ ಓಪನ್ ಆಗಿ ಹೇಳ್ತೀನಿ ಕೇಳಿ, ಫೋನಲ್ಲಿ ನಾನು ಗೋವಿಂದಣ್ಣವ್ರು ಮಾತಾಡಿರೋದಕ್ಕೆ ಪ್ರೂಫ್ ಐತೆ ಅಣ್ಣ. ಬೇಕಾದ್ರೆ ಇಡೀ ಊರಲ್ಲೇ ಬಿಡಿಸ್ತೀವಿ, ರಂಗೋಲಿ ಕಾರ್ಯಕ್ರಮಕ್ಕೆ ನಮ್ದೇನು ಅಡ್ಡಿ ಇಲ್ಲ. ಬಟ್ ಪಕ್ಷಾತೀತವಾಗಿ ಮಾಡ್ತೀವಿ ಅಂದ್ರೆ ಸಹಕರಿಸ್ತೀನಿ ಅಂತ ಹೇಳಿದೀನಿ. ನಾವು ನಾನು ಹೇಳಿದೆ, ಮನೆ ಮುಂದೆ ಅಂತಾನೆ ಅಲ್ಲ, ನಿಮ್ಗೆ ಎಲ್ಲಿ ಬೇಕಾದ್ರೂ ಎಡೆಹಳ್ಳಿ ಗ್ರಾಮದಲ್ಲಿ ಎಲ್ಲಾ ಕಡೆ ಕಾಂಕ್ರೀಟ್ ಮಾಡಿಸಿದ್ದೀವಿ, ನಿಮ್ಗೆ ಎಲ್ಲಿ ಬೇಕೋ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ನಾನು. ಜಸ್ಟ್ ಅವ್ರ ಮುಖಂಡರನ್ನೇ ಕೇಳ್ಬಿಟ್ಟು ಅವ್ರು ಮಾತಾಡ್ಲಿ ಅಂತ ಇಷ್ಟಪಡ್ತೀನಿ ನಾನು. ಇಡೀ ತಾಲೂಕಿನಲ್ಲಿ ರಂಗೋಲಿ ಸ್ಪರ್ಧೆ ಮಾಡೋದ್ರಿಂದ ನಿಮ್ಮ ಪ್ರಕಾರ ತಾಲೂಕು ಅಭಿವೃದ್ಧಿ ಆಗಲ್ವಾ? ಸರ್ ಇಲ್ಲ, ಅದೊಂದು ರಂಗೋಲಿ ಮಾಡೋದ್ರಿಂದ ಬಗೆಹರಿಯಲ್ಲ. ಜಸ್ಟ್ ನನ್ನ ಪ್ರಕಾರ ಕಾಮಗಾರಿಗಳು ಮಾಡಿ ಅದನ್ನ ಇದ್ ಮಾಡಿದ್ರೆ ಅಭಿವೃದ್ಧಿ ಆಗ್ತದೆ. ಒಟ್ಟಾರೆ ಶಾಸಕರ ಆರೋಪದಿಂದ ಒಂದು ಮಾಹಿತಿ ಕೊರತೆ ಇದೆ ಅಂತ ಏನ್ ಸರಿಯಾದ ಮಾಹಿತಿಗಳು. ಹೌದು, ನಿಜ. ಈಗ ಪಾಪ ಶಾಸಕರಿಗೆ ಇಲ್ಲಿಂದ ಯಾರೋ, ಹೆಸರುಗಳು ಹೇಳಕ್ ಹೋಗಲ್ಲ, ಯಾರೋ ತಪ್ಪು ಸಂದೇಶ ಕೊಟ್ಟು ಈ ತರ ಎಲ್ಲ ತಿರುಚುತ್ತಾ ಇದ್ದಾರೆ. ಶಾಸಕರು ದಯವಿಟ್ಟು ಖುದ್ದಾಗಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದಾಗ ಸ್ವಲ್ಪ ಸಲಹೆ ತಗೊಂಡು ಮಾತಾಡ್ಲಿ, ತಪ್ಪೇನಿಲ್ಲ. ಅವರು ಮಾತಾಡಕ್ ನಂದೇನು ಅಭ್ಯಂತರ ಇಲ್ಲ. ಸುಮ್ನೆ ನಮಗೂ ನೋವಾಗಿದೆ ಅವ್ರು ಮಾತಾಡಿರೋದ್ರಿಂದ. ಸರ್, ಒಟ್ಟಾರೆ ಇದರಲ್ಲಿ ಮೋಹನ್ ಕುಮಾರ್ ಆಗಲಿ ತೀರ್ಥ ಪ್ರಸಾದ್ ಆಗಲಿ ಕೈವಾಡ ಇಲ್ಲ, ಯಾರಿಗೂ ನಾವು ಬೆದರಿಕೆ ಹಾಕಿಲ್ಲ ಅಂತ ನೀವು ನೇರವಾಗಿ. ಹೌದು ಸರ್, ನಮ್ದು ಯಾವುದೋ ಇದಿಲ್ಲ. ಆಮೇಲೆ ಸಾಲೋದಕ್ಕೆ ಬೇಕಾರೆ ಗ್ರಾಮಸ್ಥರುಗಳೇ ಅವರಲ್ಲ ಸರ್, ಇವತ್ತೇನಿಲ್ಲ, ಇವತ್ತು ಬೇಕಾರೆ ಇನ್ನೂ ಒಂದ್ ಟೈಮ್ ಪ್ರಯತ್ನ ಮಾಡ್ಲಿ ಅವರು. ಈಗ ಹೇಳದ್ನಲ್ಲ ಸರ್, ಬೇಕಾದ್ರೆ ನಾನು ಹೇಳದ್ನಲ್ಲ, ಇವತ್ತು 850 ಜನದಲ್ಲಿ ಒಂದು 50 ಜನ ಕರ್ಕೊಂಡೋಗ್ಬಿಟ್ಟು ರಂಗೋಲಿ ಬಿಡಿಸ್ಕೊಂಡ್ಲಿ. ಇವತ್ತು ಯಾರ ಮಾತು ಯಾರು ಕೇಳಲ್ಲ ಸರ್. ಒಬ್ಬ ಚಿಕ್ಕ ಹುಡುಗನ್ಗೆ ಬೆದರ್ಸಕ್ಕಾಗಲ್ಲ. ಏನು ಅಂದ್ರೆ ಏನಪ್ಪಾ ಅಂದ್ರೆ ಏನಲ್ಲೇ ಅಂತಾರೆ ಇವತ್ತಿನ ಕಾಲ. 850 ಜನಕ್ಕೂ ನಾವು ಬೆದರಿಕೆ ಹಾಕೊಂಡು ಕಂಟ್ರೋಲ್ ತಾಣಕ್ ಆತದ್ರ? ನಮ್ಮೂರಲ್ಲಿ ಇಕ್ಕಿರೋ ನನ್ನ ಮೇಲೆ ಅಭಿಮಾನದಿಂದ ಜನ ಹೋಗಿಲ್ಲ ಅಷ್ಟೇ. ಸರ್, ಈಗ ಹಿಂದೆ ಒಂದ್ಸರಿ ಶಾಸಕರು ನಿಮ್ಮ ಮನೆಗೆ ಭೇಟಿ ಕೊಟ್ಟಿದ್ರು. ಈಗ ರಂಗೋಲಿ ಸ್ಪರ್ಧೆ ಸೋಮವಾರ ಹೋಗ್ಲಿಲ್ಲ, ಆಲ್ರೆಡಿ ಆಗಿದೆ. ಈಗ ನೆಕ್ಸ್ಟ್ ಅಕಸ್ಮಾತ್ ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ಮಾಡಿಸ್ತೀರಾ ಅಥವಾ ಹೆಂಗೆ ಸರ್? ಸರ್, ಅವರು ಪಕ್ಷಾತೀತವಾಗಿ ಮಾಡ್ತೀವಿ ಅಂದ್ರೆ ನಾವು ಇವತ್ತು ಅವ್ರಿಗೆ ಸ್ವಾಗತ ಮಾಡ್ತೀವಿ. ರಂಗೋಲಿ ಕಾರ್ಯಕ್ರಮ ಅನ್ನೋದೇನು ಇದ್ರದಲ್ಲ, ಹೆಣ್ಮಕ್ಳಿಗೆ ಒಂದು ಪ್ರತಿಭೆ ತರ ಇದ್ದಂಗೆ, ಅದ್ರ ಬಗ್ಗೆ ನಂದೇನು ತಪ್ಪೇನಿಲ್ಲ. ಬಟ್ ನಾನು ಕಾಂಗ್ರೆಸ್ ಇಂದ ಮಾಡ್ತೀನಿ ಅಂದ್ರೆ ನಾವು ಹೋಗಲ್ಲ ಸರ್. ಅವ್ರು ಮಾಡಂಗಿದ್ರೆ ಮಾಡ್ಕೊಂಡ್ಲಿ. ಪಕ್ಷಾತೀತವಾಗಿ ಎಲ್ಲ ಹೆಣ್ಮಕ್ಳ ಮೇಲೆ ಎಲ್ಲ ಒಂದೇ ಅಲ್ವ ಸರ್ ಶಾಸಕರಿಗೆ. ಅವ್ರು ಇವತ್ತು ಇಲ್ಲ ನಾವು ಪಕ್ಷಾತೀತವಾಗಿ ಮಾಡ್ತೀವಿ, ಎಲ್ಲಾ ಹೆಣ್ಮಕ್ಳು ಒಂದೇ, ನಮ್ಗೆ ಬಿಜೆಪಿ JDS ಕಾಂಗ್ರೆಸ್ ಹೆಣ್ಮಕ್ಳು ಎಲ್ಲರೂ ಸೇರಿ ನಾವು ರಂಗೋಲಿ ಬಿಡೋಣ ಅಂದ್ರೆ ಸಂಪೂರ್ಣವಾಗಿ ನಮ್ಮೂರೆಲ್ಲ ಗ್ರಾಮಸ್ಥರು 200 300 ಜನ ಬಿಡ್ಸಕ್ ಏರ್ಪಾಟ್ ಮಾಡ್ಸೋಣ. ಇಲ್ಲ ನಾನು ಕಾಂಗ್ರೆಸ್ ವತಿಯಿಂದ ಮಾಡಿಸ್ತೀನಿ ಅಂದ್ರೆ ಮಾಡ್ಕೊಂಡ್ಲಿ ಸರ್, ನಮ್ದು ಅದಕ್ಕೂ ಅಭ್ಯಂತರ ಇಲ್ಲ, ಮಾಡ್ಕೊಂಡ್ಲಿ, ಅವ್ರ ಅಭ್ಯಂತರ ಇಲ್ಲ.
ಸರ್ ಎಲ್ಲೊಂದ್ ಕಡೆ ಮಾಜಿ ಶಾಸಕರು ಕೂಡ ಈ ಮುಂದೆ ಇತ್ತೀಚಿನ SIR ಸ್ಟಾರ್ಟ್ ಆದ್ಮೇಲೆ ಎಲ್ಲೊಂದ್ ಕಡೆ ಆಕ್ಟಿವ್ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವು ಕೂಡ ಆಕ್ಟಿವ್ ಆದ್ರ ಅಂತ? ಏನಿಲ್ಲ ಸರ್, ನಾನು ನಿಮ್ಗೆ ಗೊತ್ತು ಮೀಡಿಯಾದವ್ರಿಗೆ, ನಾನು ಏನಾದ್ರೂ ಇವತ್ತು ಫಸ್ಟ್ ಟೈಮ್ ಮಾಧ್ಯಮದ ಮುಂದೆ ಮಾತಾಡ್ತಿದ್ರೆ ನಾನು ಯಾರ ಬಗ್ಗೆನೋ ಟೀಕೆನೂ ಮಾತಾಡೋಕಲ್ಲ, ಏನೂ ಇಲ್ಲ. ಪಾಪ ನನ್ಗೊಂಥರ ನೋವಾಯ್ತು ನಿನ್ನೆ ಆತರ ಮಾತಾಡಿದ್ರಿಂದ, ಅದಕ್ಕೋಸ್ಕರ ಮಾತಾಡ್ತಿದ್ದೀವಿ. ನಾವೇನು ಯಾವುದೇ ಆಕ್ಟಿವ್ ನಾವು ಅದ್ರ ಪ್ರಶ್ನೆ ಅಂತ ಬರಲ್ಲ. ನಾವು 20 ವರ್ಷದಿಂದನೂ ಚುನಾವಣೆ ವಿಚಾರದಲ್ಲಿ ಆಕ್ಟಿವ್ ಆಗೇ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ನಾವು ಅದೇ ತರನೇ ಇದ್ದೀವಿ. ವರಿಷ್ಠರಿಂದ ಏನಾದ್ರು ಮಾಹಿತಿ ಬಂದ ಸರ್ ಪಕ್ಷ ಸಂಘಟನೆ ಬಗ್ಗೆ ಏನಾದ್ರು ಮಾಹಿತಿ ಹೇಳಿದ್ರು? ಬಂದಿದೆ, ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೇನೋ ಫೋನ್ ಮಾಡಿದ್ರು ಮೊನ್ನೆಲ್ಲ ಒಂದು ಮೀಟಿಂಗ್ ಕರೆದಿದ್ರು. ಎಲ್ಲ ನಾನು ಅವತ್ತಿರ್ಲಿಲ್ಲ, ದೇವಸ್ಥಾನ ಹೋಗಿದ್ದೆ. ನಮ್ಮ ಮುಖಂಡರುಗಳು ಜಯಣಿ ಆಗ್ಬೋದು, ನಮ್ಮ ವೆಂಕಟೇಶಣ್ಣ ಎಲ್ಲರೂ ಹೋಗ್ಬಿಟ್ಟು ಬಂದವ್ರೆ, ಬಂದಿದ್ದಾರೆ. ಎಲ್ಲ ಇದನ್ನ ಮಾಡ್ತಾ ಇದ್ದಾರೆ ಸರ್. ಒಟ್ಟಾರೆ ಪಕ್ಷಾತೀತವಾಗಿ ರಂಗೋಲಿ ಸ್ಪರ್ಧೆ ಏರ್ಪಾಡು ಮಾಡಿದ್ರೆ ನಿಮ್ಮ ಬೆಂಬಲ ಇದೆ? ಅಂದ್ರೆ ಪಕ್ಷಾತೀತವಾಗಿ ಮಾಡಿರೋ ಬೆಂಬಲ ಇದೆ ಸರ್. ಅವರು ಈಗ ಇದನ್ನ ಕಾಂಗ್ರೆಸ್ ಅಂತ ಎತ್ಕೊಂಡು ಇಲ್ಲಿ ನಮ್ಮೂರಲ್ಲೇ ಮಾಡಂಗಿದ್ರೆ ಮಾಡ್ಕೊಳ್ಳಿ, ನಾನು ಅದನ್ನು ಬೇಡ ಅನ್ನಲ್ವಲ್ಲ. ಇಲ್ಲ ಒಂದ್ ಮಾತು, ಈಗ ನಾವು ಇವಾಗ ಇವ್ರು ಅವ್ರೇನ್ ಹೇಳ್ತಾವ್ರೆ, ಹೆಣ್ಮಕ್ಳಿಗೆ ಒಳ್ಳೇದು, ಅವ್ರದೊಂದು ಪ್ರತಿಭೆ ಗುರ್ತಿಸ್ಬೇಕು ಅಂತವ್ರಲ್ವರ, ಮಾಡ್ಲಿ. ನಮ್ಮೂರ್ ಹೆಣ್ಮಕ್ಳುಗಳು ಎಲ್ಲಾ ಪಕ್ಷದಲ್ಲೂ ಅವ್ರೆ, ಬಿಜೆಪಿ ಹೆಣ್ಮಕ್ಳು ಅವ್ರೆ, JDS ಹೆಣ್ಮಕ್ಳು ಅವ್ರೆ, ಎಲ್ಲಾರನ್ನೂ ಕಳಿಸ್ಕೊಡೋಣ. ಬಟ್ ಅವರು ಪಕ್ಷಾತೀತವಾಗಿ ಅಂತ ಹೇಳ್ಬೇಕಲ್ವರ, ನಮ್ಗೆ ಹೇಳಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಐತೆ.